ಜಸ್ಟ್ ನಿಮ್ಮ ಮದುವೆ ಆದ ತಕ್ಷಣ ಬಿಸ್ನೆಸ್ ಶುರು ಮಾಡ್ತಾರೆ. ಸೊ ಆವಾಗ ನಿಮ್ಮ ಬೆಂಬಲ ಹೇಗಿತ್ತು? ಭಯ ಇತ್ತಾ? ಯಾಕೆಂದರೆ ಬಿಸ್ನೆಸ್ಸಿಗೆ ತೊಗೊಂಡೋಗಿ ಅದರಲ್ಲೂ ಕೂಡ 8 ಲಕ್ಷ ಸಾಲವನ್ನು ಮಾಡಿ ಬಿಸ್ನೆಸ್ ಶುರು ಮಾಡಿರ್ತಾರೆ. ಎಷ್ಟು ಭಯ ಇತ್ತು ನಿಮಗೆ? ಚಿಕ್ಕವರಿದ್ದಾಗಿಂದ ಏನಾರು ಮಾಡ್ಬೇಕು ಅನ್ಕೊಂಡಿದ್ರೆ ಅಂದರೆ ಅದನ್ನು ಹಠ ಅವ್ರದ್ದೊಂದು ಅದು ಏನೋ ಕಷ್ಟ ಆದ್ರೂ ಅದನ್ನು ಸಕ್ಸಸ್ ಮಾಡೇ ಮಾಡ್ತಿದ್ರು ಅವ್ರಿಗೆ. ಸೊ ಸಕ್ಕರೆ ಕಾರ್ಖಾನೆಯನ್ನು ಮಾಡಬೇಕು ಅನ್ನೋದು ನಿಮ್ಮ ತಲೆನಲ್ಲಿ ಬಂದಿದ್ದು ಯಾವಾಗ? ಒಂದ್ಸಲ ನಾನು ನಮ್ಮ ಸ್ವಂತ ಕಸುವರ್ಕೆ ಬೆಳೆದಾಗ ಅದನ್ನು ಅವ್ರು ತೊಗೊಳಿಕ್ಕೆ ಹೋದಾಗ PC ಸಿದ್ದನಗೌಡರು ಸಕ್ಕರೆ ಮಂತ್ರಿ ಇದ್ದರು. ಅವತ್ತು ಪಟೇಲರು ಮುಖ್ಯಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಒಂದು 500 ಟನ್ ಅದನ್ನು ನಮ್ಮ ಕಡೆ ತೆಗೆದುಕೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದರೆ ಲೆಟ್ರ್ ಕೊಟ್ಟರು ಸಕ್ಕರೆ ಮಂತ್ರಿ. ಇಲ್ಲಿ ಹೋಗಿ ಆ ಲೆಟ್ರ್ ಕೊಡ್ಲಿಕ್ಕೆ ನನಗೆ 15 ದಿವಸ ಆಯಿತು. ಅಪಾಯಿಂಟ್ಮೆಂಟೇ ಕೊಡಲಿಲ್ಲ, ಒಳಗಡೆ ಬಿಡ್ತಾ ಇರಲಿಲ್ಲ. ಅಷ್ಟೊಂದು ಅವ್ರಿಗೆ ಓನರಂತೂ ಯಾರಿಗೂ ಸಿಗ್ತಾ ಇರಲಿಲ್ಲ. ಒಂದು ದಿವಸ ನಾನೇ ಜೋರಾಗಿ ಒಳಗಡೆ ಹೋಗಿ ಆ ಲೆಟ್ರ್ ಕೊಟ್ಟೆ. ಆ ಲೆಟ್ರ್ ಕೊಟ್ಟಾಗ ಅದನ್ನು ಇನ್ನೂ ಪೂರ್ತಿ ಓದಿರಲಿಲ್ಲ, ಸಬ್ಜೆಕ್ಟ್ ಅಷ್ಟೇ ನೋಡಿದ್ರೆ ಹರಿದು ಹಾಕಿಬಿಟ್ಟು ಅವನು. ಅದ್ರ ಸಲ ನಾವು ಇಲ್ಲೊಂದು ಏನು 500 ಟನ್ ನಾವು ಬೆಳೆದಿರೋಂಥ ಕಬ್ಬನ್ನು ತೆಗೆದುಕೋಬೇಕು ಅನ್ನುವಂಥದ್ದನ್ನು ಅವರು ಲೆಟ್ರ್ ಕೊಟ್ಟಾಗ ಗುಡ್ ಮಾರ್ನಿಂಗ್ ಇವರು ಸರ್ ಎರಡನೇ ಪುತ್ರ ವಿಶಾಲ್ ಹಾಗೂ ಅವರ ಸೊಸೆ ಶ್ರೇಯಾ. ಇನ್ನೂ 10 ದಿನ ಆಗಿದೆ ಅಷ್ಟೇ ಮದುವೆ ಆಗಿ. ವಾಕಿಂಗಲ್ಲಿದ್ದಾರೆ. ಅವ್ರನ್ನ ವಾಕಿಂಗ್ ಡಿಸ್ಟರ್ಬ್ ಮಾಡೋದು ಬೇಡ, ಮತ್ತೆ ನಿಮ್ಮನ್ನು ಜಾಯ್ನ್ ಆಗ್ತೀವಿ ನಾವು. ಥ್ಯಾಂಕ್ ಯು. ಓಕೆ, ವಾಕಿಂಗ್ ಹೋಗಿ ಬನ್ನಿಮ್ಮ. PC ಸಿದ್ದನಗೌಡರು ಶುಗರ್ ಮಿನಿಸ್ಟರ್ ಇದ್ದರು. ಆ ಟೈಮ್ದಲ್ಲಿ ಒಂದು ಲೆಟ್ರ್ ತೊಗೊಂಡು ಬಂದರೂ ಸಹಿತ ಆ ಕೇನ್ ತೊಗೊಳೋದನ್ನೇ ಲೆಟ್ರ್ ಹರಿದು ಹಾಕಿದರು. ನಾವು ಅವತ್ತೇ ಚಾಲೆಂಜ್ ಮಾಡಿ ಬಂದೆ, ನೀವೇನು ಇಷ್ಟು ಬಾಂಬೆದಿಂದ ಬಂದು ಇಲ್ಲಿ ನಮ್ಮ ಮುಧೋಳದಲ್ಲಿ ಫ್ಯಾಕ್ಟ್ರಿ ಮಾಡಿದ್ದೀರಾ? ನಾವಿಲ್ಲಿ ಲೋಕಲ್ ಹೈಟ್ಸ್ ಇದ್ದೀವಿ. ನಾನೊಂದು 500 ಟನ್ ಫ್ಯಾಕ್ಟ್ರಿ ಮಾಡಿ ತೋರಿಸ್ತೇನೆ. ನೀವು ನಾನು ಫ್ಯಾಕ್ಟ್ರಿ ನೋಡೋಕೆ ಬಂದಾಗ ನಾನು ತಯಾರು ಮಾಡಿರುವಂಥ ಸಕ್ಕರೆಯಲ್ಲೇ ನಿನ್ನ ಕಾಫಿ ಕೊಡಿಸ್ತೇನೆ ಅಂತ ಚಾಲೆಂಜ್ ಮಾಡಿದೆ. ಹೋಗಪ್ಪ ಇಂಥವ್ರೆಲ್ಲ ಭಾಳ ನೋಡಿದ್ದೀನಿ ಅಂತೇಳಿ ಭಾಳ ಲೈಟಾಗಿ ಚೆನ್ನಾಗಿ ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಂದರು ಅವ್ರು ನನ್ನ ಹತ್ರ. ಒಂದನೇ ಪ್ರೊಡಕ್ಷನ್ ಸ್ಟಾರ್ಟ್ ಆದಾಗ ಎಲ್ಲರೂ ಏನು ಮಾಡಿದರು, ನನಗೆ ಇವ್ರು ಕಬ್ಬು ತೊಗೊಂಡಿಲ್ಲ ಅಂಥೇಳಿ ಅವ್ರು ನಿರೋಧ ಮಾಡುವಂಥದ್ದು ಇರ್ತದೆ, ಬಿಡಬೇಡ ಅವ್ನ ಗೇಟ್ದಲ್ಲಿ ನನಗೆ ಕಬ್ಬು ತೊಗೊಂಡಿಲ್ಲ ಅಂಥೇಳಿ ನಾನೇ ಗೇಟ್ ತನಕ ಹೋಗಿ ಕರ್ಕೊಂಬಂದು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದೆ. ಯಾಕಂದರೆ ಅವ್ರು ನನ್ನ ಕಬ್ಬು ತೆಗೆದುಕೊಳ್ಳದೆ ಇರೋದ್ರಿಂದ ನನಗೆ ಅದೊಂದು ಚಾಲೆಂಜ್ ಆಗಿ ತೊಗೊಂಡು ನಾನು ಫ್ಯಾಕ್ಟ್ರಿ ಮಾಡಿದೆ. ಅವ್ರು ಕಬ್ಬು ತೊಗೊಂಡಿದ್ರೆ ಅಂದರೆ ನನಗೆ ವಿಚಾರಣೆ ಬರ್ತಾ ಇರಲಿಲ್ಲ. ಈ ಫ್ಯಾಕ್ಟ್ರಿ ಆಗಲಿಕ್ಕೆ ನೀವೇ ಕಾರಣ ಅಂತ ಹೇಳಿದೆ. ಅದಕ್ಕೆ ನಾನು ಸಾಯೋವರೆಗೂ ನಿಮ್ಮ ಫೋಟೋ ನನ್ನ ಎದುರುಗಡೆನೇ ಇರಬೇಕು ಆ ಥರ ಹೇಳಿದೆ.